ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಯಳಂದೂರು ತಾಲೂಕಿನಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಮಾಜಿ ಶಿಕ್ಷಣ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಅವರಿಂದ ಸನ್ಮಾನ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಮೊದಲ ಸ್ಥಾನ ಪಡೆದ ಎಸ್ಡಿಎಸ್ ಶಾಲೆಯ ವಿದ್ಯಾರ್ಥಿ ಯಳಂದೂರು ಪಟ್ಟಣದ 7ನೇ ವಾರ್ಡಿನ ನಿವಾಸಿಗಳಾದ ಶ್ರೀಮತಿ ಶಿವಮ್ಮ ಮತ್ತು ರಾಜು ದಂಪತಿಯ ಪುತ್ರಿ ಅಭಿಶ್ರೀ ಆರ್ ನಾಯಕ್ ರವರ ಮನೆಗೆ ಮಾಜಿ ಶಿಕ್ಷಣ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಮಹೇಶ್ ಅವರು ಭೇಟಿ ನೀಡಿ ವಿದ್ಯಾರ್ಥಿಗೆ ಸಿಹಿ ಹಂಚಿ ಸನ್ಮಾನ ಮಾಡಿ ಗೌರವಿಸಿ ಶುಭ ಹಾರೈಸಿದರು. ನಂತರ 7ನೇ ವಾರ್ಡಿನ ಶ್ರೀಮತಿ ರಂಗನಾಯಕಿ ಮತ್ತು ರಾಜೇಂದ್ರರವರ ಪುತ್ರ ಶ್ರೇಯಸ್ ಹಾಗೂ ತಾಲೂಕಿನಲ್ಲಿ 600ಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಸನ್ಮಾನಿಸಿ ಶುಭಾಶಯಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಉನ್ನತ ಪದವಿ ಪಡೆದು ಉಜ್ವಲ ಜೀವನ ರೂಪಿಸಿಕೊಳ್ಳಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಎನ್ ಮಹೇಶ್ ಅವರು ಮಾತನಾಡಿ, ಅಭಿಶ್ರೀ ಆರ್ ನಾಯಕ್ 610 ಅಂಕಗಳನ್ನು ಪಡೆದು ಯಳಂದೂರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿ ತಂದಿದ್ದಾಳೆ. ಬಡತನವನ್ನು ಮೆಟ್ಟಿ ನಿಂತು ಯಾವುದೇ ಟ್ಯೂಷನ್ ಇಲ್ಲದೆ ಸಾಧನೆ ಮಾಡಿರುವುದು ಎಲ್ಲರಿಗೂ ಮಾದರಿಯಾಗಲಿ. ಹಾಗೆಯೇ ವಿದ್ಯಾರ್ಥಿ ಹಾಗೂ ಪೋಷಕರ ಆಸೆಯಂತೆ IAS ಮಾಡುವ ಕನಸು ನನಸಾಗಲಿ ಎಂದು ಹಾರೈಸಿದರು. ಈ ಸಮಯದಲ್ಲಿ ಡಾಕ್ಟರ್ ನಂಜರಾಜು ಹೊಂಗನೂರು, ಬಂಕ್ ಅನಿಲ್, ಶಾಂತರಾಜು, ವೀರೇಶ್, ರಘುನಾಯಕ್, ಕಾಳಿಪ್ರಸಾದ್, ಅಂಬಳೆ ರಂಗರಾಜು, ಮನೋಜ್, ವರದರಾಜು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ನೀ ಕೊಡ್ಬೇಕು, ನಾನೇ ನಿಮ್ಗೆ ಕೊಡ್ತಾನೆ. ಇಲ್ಲ, ಇವತ್ತೆಲ್ಲ ಮನೆ ಬರೋಣ ಅನ್ಕೊಂಡಿದ್ದೆ. ನಿನ್ನೆ ದಿನ SSLC ಫಲಿತಾಂಶ ಬಂದಿದೆ. ಚಾಮರಾಜನಗರ ಜಿಲ್ಲೆ ಈ ಬಾರಿ 27ನೇ ಸ್ಥಾನಕ್ಕೆ ಕುಸಿದಿದೆ ಅಂತ ಹೇಳಲಿಕ್ಕೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಕಳೆದ ಬಾರಿ 24ನೇ ಸ್ಥಾನದಲ್ಲಿ ಇದ್ದಿದ್ದು ಇವತ್ತು 27ನೇ ಸ್ಥಾನಕ್ಕೆ ಬಂದಿದೆ. ಕಾರಣ ಏನು ಅಂತ ಹೇಳಿದಾಗ ಬೇಕಾದಷ್ಟು ಟೆಕ್ನಿಕಲ್ ಕಾರಣಗಳು ಹೇಳ್ತಾರೆ. ಆದರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸು ಆಗಬೇಕಾಗಿತ್ತು, ಆಗಿಲ್ಲ. ಇಷ್ಟೆಲ್ಲ ಕೊರತೆಗಳ ನಡುವೆ ನಮ್ಮ ಜಿಲ್ಲೆನಲ್ಲಿ 10,749 ಮಕ್ಕಳು ಈ ಬಾರಿ ಎಕ್ಸಾಮ್ ತಗೊಂಡಿದ್ದಾರೆ. ಅದರಲ್ಲಿ 6,605 ಮಕ್ಕಳು ಪಾಸಾಗಿದ್ದಾರೆ. ಇಷ್ಟೆಲ್ಲ ಕೊರತೆಗಳ ನಡುವೆ ಯಳಂದೂರು ತಾಲೂಕು ವಿಶೇಷ ಅಂತ ನನಗನ್ನಿಸ್ತಾ ಇದೆ. ಯಳಂದೂರಲ್ಲಿ ಒಟ್ಟು 851 ಜನ ಮಕ್ಕಳು SSLC ಎಕ್ಸಾಮ್ ತಗೊಂಡಿದ್ರು. ಅದರಲ್ಲಿ 504 ಜನ ಪಾಸಾಗಿದ್ದಾರೆ, 59%. ಈ 59%ಅಲ್ಲಿ 71% ಹೆಣ್ಮಕ್ಳು ಪಾಸಾಗಿದ್ದಾರೆ. ಗಂಡು ಮಕ್ಕಳು ಬಿಲೋ 44% ಇದ್ದಾರೆ. ಮತ್ತೆ ನಮ್ಮ ಯಳಂದೂರು ತಾಲೂಕಲ್ಲಿ 6 ಜನ ಮಕ್ಕಳು 600+ ಮಾರ್ಕ್ಸ್ ತಗೊಂಡಿದ್ದಾರೆ. ಈ 600+ ಮಾರ್ಕ್ಸ್ ತಗೊಂಡಿರೋ ಎಲ್ಲ ಮಕ್ಕಳು SC, ST, OBC ಮಕ್ಕಳು. ವಿಶೇಷವಾಗಿ ನಮ್ಮ ಅಭಿಶ್ರೀ ನಾಯಕ್ ಇದ್ದಾಳಲ್ಲ, 610 ಮಾರ್ಕ್ಸ್ ತಗೊಂಡಿದ್ದಾಳೆ. ಇವ್ರ ಮನೇನ ನೀವು ನೋಡ್ತಾ ಇದ್ದೀರಿ. ಇಂತಹ ಮನೆಯಲ್ಲಿ ಓದಿ ಆಮೇಲೆ SDVS ಅಲ್ಲಿ ಓದಿರೋದು. ಅವಳೇನು ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲೋ ಅಥವಾ ಆದರ್ಶ ಸ್ಕೂಲಲ್ಲೋ ಓದಿರೋಳಲ್ಲ. ಮನೇಲೇ ಉಳ್ಕೊಂಡು ಮನೆಯಿಂದ ಸ್ಕೂಲ್ಗೆ ಹೋಗಿ ಓದಿರೋವಂಥ ಹೆಣ್ಮಗಳು. ಟ್ಯೂಷನ್ನು ತಗೊಂಡಿಲ್ವಂತೆ. ಅವ್ರ ಅಮ್ಮನೇ ಮೋಟಿವೇಶನ್ ಅವಳಿಗೆ. ಸೊ ಈ 6 ಜನ ಮಕ್ಕಳನ್ನು ಅಭಿಶ್ರೀ ನಾಯಕ್, ಜಿ ಪ್ರಣವಿ 607 ತಗೊಂಡಿದ್ದಾಳೆ, ಅಭಯ್ 603, ಶ್ರೇಯಸ್ 601, ಸಹನಾ 600, ಕೆ ಶಮಿತಾ 600. ಈ ಶಮಿತಾ, ಶ್ರೇಯಸ್, ಅಭಯ್ ಇವರೆಲ್ಲ ಆದರ್ಶ ಮತ್ತು ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಓದಿರೋಂಥವ್ರು. ಸೊ ಒಟ್ಟಿನಲ್ಲಿ ಮೊರಾರ್ಜಿ ದೇಸಾಯಿ
ಆದರ್ಶ ಮತ್ತು SDVSನ ಮ್ಯಾನೇಜ್ಮೆಂಟ್ನವ್ರಿಗೆ, ಇವ್ರಿಗೆ ಪಾಠ ಮಾಡಿರೋ ಶಿಕ್ಷಕರಿಗೆ, ಪೋಷಕರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಮಕ್ಕಳ ಮುಂದಿನ ಭವಿಷ್ಯ ಯಶಸ್ವಿ ಆಗಲಿ, ಅವ್ರು ಏನು ಗುರಿ ಇಟ್ಕೊಂಡಿದ್ದಾರೆ ಅದನ್ನು ತಲುಪೋದಕ್ಕೆ ದೇವರು ಇವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಬಯಸ್ತೇನೆ.